Dear student, I am Rekha here, Department of Psychology, Assistant Professor, Government College for Women, Mandya. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ರೇಖಾ, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. Today we'll be knowing much more about infancy, in that medical and behavioral assessment. ಈ ದಿನ ನಾವು ಶೈಶವ ಅವಧಿಯಲ್ಲಿ ಶಿಶುವಿನ ವೈದ್ಯಕೀಯ ಮತ್ತು ನಡವಳಿಕೆಯ ಮೌಲ್ಯಮಾಪನವನ್ನು ನೋಡೋಣ. Recap of previous session: infancy, introduction to infancy, neonatal period, size and appearance, body system, states of arousal in infancy. ಹಿಂದಿನ ಸೆಷನ್ನಲ್ಲಿ ನಾವು ಇನ್ಫ್ಯಾನ್ಸಿ ಅಥವಾ ಶೈಶವಾವಧಿಯ ಒಂದು ಪೀಠಿಕೆ ಅಥವಾ ಶಿಶು ಅಥವಾ ಶೈಶವಾವಧಿ ಅಂದರೆ ಏನು ಅಂತ ನೋಡಿದ್ವಿ. ಅದರ ಜೊತೆಗೆ ನವಜಾತ ಶಿಶುವಿನ ಒಂದು ಆಕಾರ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಅದರ ಒಂದು ಅಪಿಯರೆನ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀವಿ. ಅದರ ಜೊತೆಗೆ ದೇಹ ರಚನೆ ಆಗಿರ್ಬೋದು ಅಥವಾ ಪ್ರಜ್ಞೆಯ ಸ್ಥಿತಿಗಳಾಗಿರ್ಬೋದು ಶೈಶವಾವಧಿಯಲ್ಲಿ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನೋಡಿದ್ದೀವಿ. Learning objectives of the chapter: medical and behavioral assessment of an infant evaluates newborn infants, that is newborn baby's health. Purpose is to quickly summarize the health of newborn children against infant mortality. Purpose is to determine quickly whether or not a newborn needs immediate medical care. ಈ ಒಂದು ಸೆಷನ್ನಿನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನವಜಾತ ಶಿಶುವಿನಲ್ಲಿ ವೈದ್ಯಕೀಯ ಮತ್ತು ನಡವಳಿಕೆಯ ಮೌಲ್ಯಮಾಪನವನ್ನು ನಾವು ಮಾಡ್ತೀವಿ. ಅಂದರೆ ಒಂದು ಆರೋಗ್ಯಕರವಾದ ಮಗು ಹುಟ್ಟಿದಾಗ ಅಥವಾ ಮಗುವಿನಲ್ಲಿ ಏನಾದರೂ ತೊಂದರೆಗಳಿದೆಯಾ ಅಥವಾ ಒಂದು ಮಗು ಹುಟ್ಟಿದಾಗ ಏನಾದರೂ ಸಮಸ್ಯೆಗಳಿದೆಯಾ ಅನ್ನೋದನ್ನು ನಾವು ಶಿಶುವಿನಲ್ಲಿ ವೈದ್ಯಕೀಯ ಮತ್ತು ನಡವಳಿಕೆ ಮೌಲ್ಯಮಾಪನದಿಂದ ನಾವು ಅಸೆಸ್ ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಥವಾ ಶಿಶು ಮರಣದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಒಂದು ಮಗು ಹುಟ್ಟಿದಾಗ ಆ ಮಗುವಿಗೆ ತಕ್ಷಣವಾಗಿ ಯಾವುದಾದ್ರೂ ರೀತಿಯ ಒಂದು ಮೆಡಿಕಲ್ ಕೇರ್ ಬೇಕಾ ಅಥವಾ ಬೆಂಬಲ ಅಗತ್ಯವಿದೆಯಾ, ಯಾವುದಾದ್ರೂ ಹೆಚ್ಚುವರಿ ಮಗುವಿನ ಅಭಿವೃದ್ಧಿಗೆ ಹೆಚ್ಚುವರಿ ಬೆಂಬಲದ ಅಗತ್ಯವಿದೆಯಾ ಮತ್ತು ಅದರ ವಿಶಿಷ್ಟ ಸಾಮರ್ಥ್ಯಗಳು ಯಾವುವು ಎಂಬುದನ್ನು ಅರ್ಥ ಮಾಡ್ಕೊಳ್ತೀವಿ ಈ ಒಂದು ಸೆಷನ್ನಲ್ಲಿ. Session outcome: participant will be able to understand the importance of medical and behavioral assessment of an infant, helps to understand newborn children against infant mortality. Participants will be able to understand whether the baby needs extra support for development and what their unique strengths are. Purpose is to determine quickly whether or not a newborn needs immediate medical care or not. Main content: infancy, medical and behavioral assessment, Apgar scale, Brazelton neonatal behavioral assessment scale, shortly it is called as NBAS. ಈ ಒಂದು ಸೆಷನ್ನಲ್ಲಿ ನಾವು ಶೈಶವಾವಧಿಯಲ್ಲಿ ಶಿಶುವಿನ ವೈದ್ಯಕೀಯ ಮತ್ತು ನಡವಳಿಕೆಯ ಮೌಲ್ಯಮಾಪನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅದರಲ್ಲೂ ಕೂಡ 2 ಸ್ಕೇಲ್ಗಳ ಬಗ್ಗೆ ನಾವಿಲ್ಲಿ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ. ಯಾವುದು ಅಂದರೆ ಅಪ್ಗಾರ್ ಸ್ಕೇಲ್ ಮತ್ತು ಬ್ರೆಸಲ್ಟನ್ ನಿಯೋನೇಟಲ್ ಬಿಹೇವಿಯರಲ್ ಅಸೆಸ್ಮೆಂಟ್ ಸ್ಕೇಲ್ ಅಂತ ಹೇಳ್ತೀವಿ. The first few minutes, days and weeks after birth are crucial for development. It is important to know as soon as possible whether a baby has any problem that needs special care. This can be established by medical and behavioral assessment of an newborn infant, that is by Apgar scale and Brazelton neonatal behavioral assessment scale. ನಾವು ಮೆಡಿಕಲ್ ಮತ್ತು ಬಿಹೇವಿಯರಲ್ ಅಸೆಸ್ಮೆಂಟ್ ಸ್ಕೇಲ್ ಮುಖಾಂತರ ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ಮಗು ಹುಟ್ಟಿದ ಕೆಲವೇ ನಿಮಿಷಗಳು, ದಿನಗಳು ಮತ್ತು ವಾರಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದೆಯಾ ಮಗುನಲ್ಲಿ, ಅಥವಾ ಮಗುಗೆ ಯಾವುದಾದ್ರೂ ಒಂದು ಸ್ಪೆಷಲ್ ನೀಡ್ ಅಥವಾ ಆರೈಕೆಯ ಅಗತ್ಯವಿದೆಯಾ, ಅಥವಾ ಮಗುನಲ್ಲಿ ಯಾವುದಾದ್ರೂ ಗುಣಲಕ್ಷಣಗಳನ್ನ ಸ್ಪೆಷಲ್ಲಾಗಿ ನಾವು ನೋಡ್ತಾ ಇದ್ದೀವ, ಸಾಮರ್ಥ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಈ ಒಂದು ಸ್ಕೇಲ್ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗ್ಬೋದು. Apgar scale ಬಗ್ಗೆ ತಿಳ್ಕೊಳ್ಳೋಣ ಈಗ. Apgar scale is a standard measurement of a newborn's condition. It assesses appearance, pulse, grimace, activity and respiration.
ಆಪ್ಗರ್ ಸ್ಕೇಲಿಂದ ನಾವು ನವಜಾತ ಶಿಶುವಿನ ಒಂದು ಕಂಡೀಷನ್ ಯಾವ ರೀತಿ ಇದೆ ಅಂತ ನೋಡ್ಬೋದು. ಮಗುವಿನ ಒಂದು ರೂಪ ಆಗಿರ್ಬೋದು, ಅಥವಾ ಪಲ್ಸ್ ರೇಟ್ ಆಗಿರ್ಬೋದು, ಅಥವಾ ಮಗುವಿನ ಚಟುವಟಿಕೆ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು, ನಾರ್ಮಲ್ ಆಗಿದೆಯಾ ಅಥವಾ ತೊಂದರೆಗಳಿದೆಯಾ ಇದರಲ್ಲಿ ಅಂತ ನಾವು ಆಪ್ಗರ್ ಸ್ಕೇಲ್ ಮುಖಾಂತರ ಅಸೆಸ್ ಮಾಡ್ತಾ ಹೋಗ್ಬೋದು. In 1952, Dr. Virginia Apgar devised a scoring system that was a rapid method of assessing the clinical status of the newborn infant at 1 minute of age and the need for prompt intervention to establish breathing. It has been inappropriately used to predict individual adverse neurological outcome. The Apgar score comprises 5 components: color, heart rate, reflexes, muscle tone and respiration, each of which is given a score of 0, 1 or 2. ಅಪ್ಗಾರ್ ಸ್ಕೇಲ್ ಅನ್ನೋದು ಡಾಕ್ಟರ್ ವಿರ್ಜಿನಿಯಾ ಅಪ್ಗಾರ್ ಅವರು ಇದನ್ನು ಕಂಡುಹಿಡಿದಿದ್ದು. ಈ ಅಪ್ಗಾರ್ ಸ್ಕೇಲಿಂದ ಮಗು ಹುಟ್ಟಿದ ತಕ್ಷಣ ಮಗುವಿನಲ್ಲಿ ಆಗುವಂತಹ ಕೆಲವೊಂದು ನೈದಾನಿಕ ಸ್ಥಿತಿಗಳಾಗಿರ್ಬೋದು ನಾವು ಕಂಡುಹಿಡ್ತಾ ಹೋಗ್ಬೋದು. ಅಂತ ಹೇಳಿದ್ರೆ ಮಗುವಿನಲ್ಲಿ ಬ್ರೀತಿಂಗ್ ರೇಟ್ ಕರೆಕ್ಟಾಗಿದೆಯಾ, ಅಥವಾ ಪಲ್ಸ್ ರೇಟ್ ಕರೆಕ್ಟಾಗಿದೆಯಾ, ಹಾರ್ಟ್ ರೇಟ್ ಕರೆಕ್ಟಾಗಿದೆಯಾ, ಅಥವಾ ಮಗುವಿನ ಒಂದು ರಿಫ್ಲೆಕ್ಸಸ್ ಅವೆಲ್ಲ ಸರಿಯಾಗಿದೆಯಾ. ರಿಫ್ಲೆಕ್ಸಸ್ ಅಂತ ಹೇಳಿದ್ರೆ ಪ್ರತಿವರ್ತ ಅಂತ ಹೇಳ್ತೀವಿ. ಅಥವಾ ಮಗು ಗ್ರಿಮೆನ್ಸ್ ಅಥವಾ ಕಠೋರವಾಗಿದೆಯಾ, ಮಗುವಿಗೆ ಗ್ರಹಿಸುವ ಶಕ್ತಿ ಇದೆಯಾ, ಇದನ್ನೆಲ್ಲನೂ ಕೂಡ ಈ ಅಪ್ಗಾರ್ ಸ್ಕೇಲಿಂದ ನಾವು ಕಂಡುಹಿಡಿತಾ ಹೋಗ್ಬೋದು. ಇದರ ಜೊತೆಗೆ ಮಗುವಿನಲ್ಲಿ ಈ ವೈಯಕ್ತಿಕ ಪ್ರತಿಕೂಲ ನರವೈಜ್ಞಾನಿಕ ಫಲಿತಾಂಶವನ್ನು ಕೂಡ ಈ ಅಪ್ಗಾರ್ ಸ್ಕೇಲಿಂದ ನಾವು ಊಹಿಸಬಹುದು. ಅದಕ್ಕೋಸ್ಕರ ಇದನ್ನು ಬಳಸಲಾಗುತ್ತೆ. ಮತ್ತು ಈ ಅಪ್ಗಾರ್ ಸ್ಕೇಲಿಂದ ನಾವು 5 ಕಾಂಪೊನೆಂಟ್ಸ್ನ ನಾವು ಸ್ಕೋರ್ ಮಾಡ್ತಾ ಹೋಗ್ಬೋದು. ಅಥವಾ ಅಂದರೆ ಮಗುವಿನ ಬಣ್ಣ ಆಗಿರ್ಬೋದು, ಮಗುವಿನ ಒಂದು ಹಾರ್ಟ್ ರೇಟ್ ಆಗಿರ್ಬೋದು, ಮಗುವಿನಲ್ಲಿ ಇರುವಂತಹ ಒಂದು ಪ್ರತಿವರ್ತ ಅಥವಾ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಮಸಲ್ ಟೋನ್ ಮತ್ತು ಉಸಿರಾಟ ಇದೆಲ್ಲನೂ ನಾರ್ಮಲ್ ಸ್ಟೇಟಲ್ಲಿ ಇದೆಯಾ ಹೇಗಿದೆಯಾ ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ಸ್ಕೋರ್ಗಳನ್ನ ಕೊಡ್ತಾ ಹೋಗ್ತೀವಿ. ಅಂದರೆ 0, 1, 2 ಅಂತ ಕೊಡ್ತಾ ಹೋಗ್ತೀವಿ. ಇಲ್ಲಿ ನೀವು ನೋಡ್ಬೋದು ಇವಾಗ ಸ್ಕಿನ್ ಕಲರ್ ಅಂತ ಇದೆ. ಸ್ಕಿನ್ ಕಲರ್ ಇವಾಗ ಸ್ಕೋರ್ 0 ಅಂತ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರೆ ಮಗುವಿನ ಚರ್ಮದ ಬಣ್ಣ ನೀಲಿ ಅಥವಾ ಒಂಥರ ಪೇಲ್ ಕಲರ್ ಇದ್ದರೆ ಅದಕ್ಕೆ 0 ಅಥವಾ 0 ಅಂಕನ ಕೊಡ್ತೀವಿ. ಅದೇ ರೀತಿ ಬ್ಲೂ ಅಥವಾ ಇನ್ನೊಂದು ಸ್ವಲ್ಪ ಹೆಚ್ಚು ಡಾರ್ಕರ್ ಕಲರ್ ಅಂತ ಇದ್ದಾಗ 1 ಕೊಡ್ತೀವಿ. ಅದೇ ರೀತಿ ಸ್ವಲ್ಪ ಪಿಂಕಿಶ್ ಬಂದಾಗ ಸ್ಕೋರ್ 2 ಅಂತ ಕೊಡ್ತಾ ಹೋಗ್ತಾರೆ ಆಪ್ಗಾರ್ ಸ್ಕೇಲ್ನಲ್ಲಿ. ಅದೇ ರೀತಿ ಪಲ್ಸ್ ರೇಟ್ ನೋಡ್ತೀರಾ, ಪಲ್ಸ್ ರೇಟ್ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಸ್ಕೋರ್ 0. 100 ಬೀಟ್ಸ್ ಪರ್ ಮಿನಿಟ್ ಅಂತ ಹೇಳಿದ್ರೆ ಸ್ಕೋರ್ 1, 100 ಬೀಟ್ಸ್ ಅದಕ್ಕಿಂತ ಹೆಚ್ಚು ಸ್ವಲ್ಪ ಇದ್ದಾಗ ಸ್ಕೋರ್ 2 ಅಂತ ಕೊಡ್ತಾ ಹೋಗ್ತೀವಿ. ರಿಫ್ಲೆಕ್ಸ್ ಆ ಪ್ರತಿವರ್ತಕ್ಕೆ ಯಾವುದೇ ರೀತಿಯಾದ ಒಂದು ರೆಸ್ಪಾನ್ಸೇ ಇಲ್ಲ, ರಿಫ್ಲೆಕ್ಸೇ ಇಲ್ಲ ಅಂತ ಹೇಳಿದ್ರೆ ಸ್ಕೋರ್ 0 ಅಂತ ಕೊಡ್ಬೋದು. ಗ್ರಿಮೆನ್ಸ್ಗೆ ಸ್ಕೋರ್ 1 ಮತ್ತು ಮಗು ಒಂಥರ ಸೀನೋದು ಅಳೋದು ಇದೆಲ್ಲ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸ್ಕೋರ್ 2 ಕೊಡ್ತಾ ಹೋಗ್ಬೋದು. ಅದೇ ರೀತಿ ಮಸಲ್ ಟೋನ್ ಅಂದರೆ ಮಗುವಿನ ಒಂದು ಚಟುವಟಿಕೆನೇ ಇಲ್ಲ ಅಂತ ಹೇಳಿದಾಗ ಸ್ಕೋರ್ 0. ಸ್ವಲ್ಪ ವೀಕ್ ಆಗಿದೆ, ಅಷ್ಟೊಂದೇನೋ ಆಕ್ಟಿವ್ ಆಗಿಲ್ಲ, ಚಟುವಟಿಕೆಯಿಂದ ಇಲ್ಲ ಅಂತ ಹೇಳಿದ್ರೆ ಸ್ಕೋರ್ 1 ಕೊಡ್ಬೋದು. ಅದೇ ರೀತಿ ಮಗುವಿನ ಚಟುವಟಿಕೆ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಮಗುಗೆ ಸ್ಕೋರ್ 2 ಕೊಡ್ಬೋದು. ಅದೇ ರೀತಿ ರೆಸ್ಪಿರೇಟರಿ ಎಫೆಕ್ಟ್ ಅಥವಾ ಬ್ರೀತಿಂಗ್ ರೇಟ್ ಬಂದು ಸ್ಕೋರ್ 0, ಬ್ರೀತಿಂಗ್ ರೇಟ್ ಇಲ್ಲ ಅಂತ ಹೇಳಿದ್ರೆ ಬ್ರೀತಿಂಗ್ ಸ್ವಲ್ಪ ವೀಕ್ ಆಗಿದೆ, ಇರ್ರೆಗ್ಯುಲರ್ ಆಗಿದೆ ಅಂತ ಹೇಳಿದಾಗ ಸ್ಕೋರ್ 1 ಕೊಡ್ಬೋದು. ಬ್ರೀತಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಮಗು ಅವಾಗವಾಗ ಅಳ್ತಾ ಇದೆ ಅಂತ ಹೇಳಿದ್ರೆ ಸ್ಕೋರ್ 2 ಕೊಡ್ಬೋದು. ಇದು ಆಪ್ಗಾರ್ ಸ್ಕೇಲಿನ ಒಂದು ರೂಪ. ಈಗ ಬ್ರೆಸಲ್ಟನ್ ನಿಯೋನೇಟಲ್ ಬಿಹೇವಿಯರಲ್ ಅಸೆಸ್ಮೆಂಟ್ ಸ್ಕೇಲ್ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ತಾ ಹೋಗೋಣ. There are several ways to assess the condition of the newborn. The most widely used tool is the Neonatal Behavioral Assessment Scale, that is NBAS, developed by T. Berry Breselton. Breselton Neonatal Behavioral Assessment Scale is the neurological and behavioral test to measure neonates' response to the environment. The baby's motor development, muscle tone and stress responses are assessed. ಸೊ ಇಲ್ಲಿ ನವಜಾತ ಶಿಶು ಪರಿಸರಕ್ಕೆ ಹೇಗೆ ಹೊಂದ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ನಾವು ನರವೈಜ್ಞಾನಿಕ ಮತ್ತು ವರ್ತನಾ ಪರೀಕ್ಷೆಗಳಿಂದ ತಿಳ್ಕೊಳ್ತಾ ಹೋಗ್ಬೋದು. ಅದನ್ನು ನಾವು NBAS ಅಂತ ಕರಿತಾ ಹೋಗ್ತೀವಿ. ಇದರ ಜೊತೆಗೆ ಮಗುವಿನ ಒಂದು ಮಸಲ್ ಟೋನ್ ಆಗಿರ್ಬೋದು ಅಥವಾ ಒತ್ತಡಕ್ಕೆ ಪ್ರತಿಕ್ರಿಯೆ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಅಸೆಸ್ ಮಾಡ್ತಾ ಹೋಗ್ಬೋದು ಈ ಒಂದು NBAS ಇಂದ. NBAS assesses the 4 key developmental tasks of the newborn. NBAS ಮಗುವಿನಲ್ಲಿ 4 ಪ್ರಮುಖ ಅಭಿವೃದ್ಧಿ ಕಾರ್ಯನ
ಅಸೆಸ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದು ಬಂದು ರೆಗ್ಯುಲೇಟ್ ಅಟೋನಾಮಿಕ್ ಫಂಕ್ಷನ್ಸ್, ಪರ್ಟಿಕ್ಯುಲರ್ಲಿ ಬ್ರೀತಿಂಗ್ ಆ್ಯಂಡ್ ಟೆಂಪರೇಚರ್ ರೆಗ್ಯುಲೇಷನ್. ಸ್ವನಿಯಂತ್ರಿತ ಕಾರ್ಯಗಳನ್ನು, ವಿಶೇಷವಾಗಿ ಉಸಿರಾಟ ಮತ್ತು ತಾಪಮಾನವನ್ನು ನಿಯಂತ್ರಣ ಮಾಡುತ್ತದೆ. ಎರಡನೇದು ಕಂಟ್ರೋಲ್ ದ ಮೋಟಾರ್, ದಟ್ ಈಸ್ ಮಸ್ಕ್ಯುಲರ್ ಆರ್ ಮೂಮೆಂಟ್ ಸಿಸ್ಟಮ್ ಫಾರ್ ಬೋತ್ ವಾಲಂಟರಿ ಮೂಮೆಂಟ್ಸ್ ಆ್ಯಂಡ್ ರಿಫ್ಲೆಕ್ಸಸ್. ಸ್ವಯಂ ಪ್ರೇರಿತ ಚಾಲನೆಗಳು ಮತ್ತು ಪ್ರತಿವರ್ತನೆಗಳಿಗೆ ಸಂಬಂಧಿಸಿದ ಮೋಟಾರ್ ವ್ಯವಸ್ಥೆಗಳನ್ನು ನಿಯಂತ್ರಿಸುತ್ತದೆ. ಕಂಟ್ರೋಲ್ ದೇರ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ವೆದರ್ ವಾಕಿಂಗ್, ಕ್ರೈಯಿಂಗ್ ಆರ್ ಸ್ಲೀಪಿಂಗ್. ಪ್ರಜ್ಞೆಯ ಸ್ಥಿತಿಯನ್ನು ನಿಯಂತ್ರಿಸುತ್ತೆ. ಅದು ವಾಕಿಂಗ್ ಆಗಿರ್ಬೋದು, ವೇಕಿಂಗ್ ಆಗಿರ್ಬೋದು, ಅಥವಾ ಅಳೋದಾಗಿರ್ಬೋದು, ಅಥವಾ ನಿದ್ರೆಯ ಸ್ಥಿತಿಯಲ್ಲಾಗಿರ್ಬೋದು. ಎಚ್ಚರಿಕೆ ಸ್ಥಿತಿ, ಅಳೋದು ಅಥವಾ ನಿದ್ರೆಯ ಸ್ಥಿತಿಯಲ್ಲಾಗಿರ್ಬೋದು. ಸೋಷಲ್ ಇಂಟರ್ಯಾಕ್ಟ್ ಸೋಷಲಿ ವಿತ್ ಕೇರ್ಗಿವರ್ಸ್ ಆ್ಯಂಡ್ ಅದರ್ಸ್. ಸಾಮಾಜಿಕ ಸಂವಹನ, ಆರೈಕೆದಾರರು ಮತ್ತು ಇತರರೊಂದಿಗೆ ಸಾಮಾಜಿಕವಾದ ಸಂವಹನ ಮಗು ನಡೆಸ್ತಿದೆಯಾ ಅನ್ನೋದನ್ನು ಕೂಡ ಈ ಒಂದು ಬ್ರೆಸೆಲ್ಟನ್ ನಿಯೋನೇಟಲ್ ಬಿಹೇವಿಯರಲ್ ಅಸೆಸ್ಮೆಂಟ್ ಸ್ಕೇಲಿಂದ ನಾವು ತಿಳ್ಕೊಳ್ತಾ ಹೋಗ್ಬೋದು. Session summary: medical and behavioral assessment. It is important to know as soon as possible whether a baby has any problem that needs special care. This can be established by medical and behavioral assessment of a newborn, that is by Apgar scale and Brazelton scale. ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಶಿಶುವಿನಲ್ಲಿ ವೈದ್ಯಕೀಯ ಮತ್ತು ನಡವಳಿಕೆಯ ಮೌಲ್ಯಮಾಪನ ನಾವು ಆಪ್ಗಾರ್ ಸ್ಕೇಲ್ ಮತ್ತು ಬ್ರೆಸೆಲ್ಟನ್ ನಿಯೋನೇಟಲ್ ಬಿಹೇವಿಯರಲ್ ಅಸೆಸ್ಮೆಂಟ್ ಸ್ಕೇಲ್ ಮುಖಾಂತರ ನಾವು ಮಾಪನ ಮಾಡ್ತಾ ಹೋಗ್ಬೋದು. ಇದರಿಂದ ಮಗುವಿನ ಒಂದು ಅಪಿಯರೆನ್ಸ್ ಆಗಿರ್ಬೋದು, ಪಲ್ಸ್ ರೇಟ್ ಆಗಿರ್ಬೋದು, ಮಗುವಿನ ಚಟುವಟಿಕೆ, ಮಗುವಿನ ಹಾರ್ಟ್ ರೇಟ್, ಮಗುವಿನ ಉಸಿರಾಟದ ಒಂದು ಏರಿಳಿತ ಎಲ್ಲನೂ ಕೂಡ ನಾವು ಮೆಜರ್ ಮಾಡ್ತಾ ಹೋಗ್ಬೋದು. ಅಥವಾ ನಾರ್ಮಲ್ ಆಗಿದೆಯಾ ಮಗು, ಅಥವಾ ಮಗುವಿನಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ಮಗುವಿಗೆ ತಕ್ಷಣ ಯಾವುದಾದ್ರೂ ಆರೈಕೆಯ ಅಗತ್ಯವಿದೆಯಾ ಅಂತ ಈ ಒಂದು ಸ್ಕೇಲ್ನಲ್ಲಿ ನಾವು ಅಸೆಸ್ ಮಾಡ್ತಾ ಹೋಗ್ಬೋದು. So I think we have completed about the medical and behavioral assessment, that too about the Apgar scale and the Brazelton neonatal behavioral assessment scale. Thank you one and all.